ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ವಿ ಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಈಗ ನಿನ್ನೆ ಏನಾದರೆ ಪ್ರೊವಿಷನಲ್ ರಿಸಲ್ಟ್ಸು ಬಂದಿತ್ತು. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳಿಗಾದರೆ ಒಂದು ಡೌಟ್ಸ್ ಆದರೆ ಇತ್ತು ಪೀಸಸ್ ಬಗ್ಗೆ. ಆದರೆ ಹಾಗೆ ಒಂದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಇವತ್ತು ಬರುತ್ತೆ ಅಂತ ಏನಾದರೂ ತಿಳಿಸ್ಕೊಟ್ಟಿದ್ರು. ಅದ್ರ ಪ್ರಕಾರ ಈಗ ಒಂದು ಈವ್ನಿಂಗ್ ಆದರೆ ರಿಲೀಸ್ ಆಗಬೇಕಿತ್ತು. ಹಾಗೆ ಏನಾದರೆ ಯೂಶಲಿ ಯಾವಾಗೂ KEA ಕಡೆಯಿಂದ ನೈಟ್ ಆದರೆ ಅಪ್ಡೇಟ್ಸ್ ಕೊಡ್ತಿದ್ದಾರೋ ಅದೇ ರೀತಿ ಈಗ ಒಂದು ಅರೌಂಡ್ 8:30 ಆದರೆ ನಿಮಗೆ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ ಸೀಟ್ ಆದರೆ ರಿಲೀಸ್ ಆದರೆ ಮಾಡಿದ್ದಾರೆ. ಲಿಂಕ್ ಆದರೆ ಎನೇಬಲ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ. PGCET 2025 MBA MCA MTech ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಏನಾದರೆ ನಿನ್ನೆ ಸಿಕ್ಕಿತ್ತು. ಅದು ಪ್ರೊವಿಷನಲ್ ರಿಸಲ್ಟ್ಸು. ಆಲ್ಮೋಸ್ಟ್ ನಾನು ಹೇಳಿದ್ದೆ 99 to 100% ಸೀಟು ಸೇಮ್ ಆದರೆ ಯಾವುದಾದ್ರೆ ಕಾಲೇಜ್ ನಿಮಗೆ ಸಿಕ್ಕಿರುತ್ತೋ ಅದೇ ಕಾಲೇಜ್ ಆದರೆ ಈಗ ರಿಯಲ್ ಅಲಾಟ್ಮೆಂಟಲ್ಲೂ ಸಿಗುತ್ತೆ ಅಂತ ಒಮ್ಮೆ ಚೆಕ್ ಆದರೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಂದು KEA ಸೀಟ್ಗೆ ಏನಾದರೆ KEA ವೆಬ್ಸೈಟ್ಗೆ ಬಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆದರೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು PGCET 2025 MBA MCA MTech ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ. ಅಲ್ಲಿ ನಿಮ್ಮ ಏನಾದರೆ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡಿದ್ರೋ ಆ CET ನಂಬರ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ನಂಬರೆಲ್ಲ ಎಂಟರ್ ಮಾಡಬೇಡಿ. ಆಮೇಲೆ ನಮಗೆ ಇನ್ನೂ ರಿಸಲ್ಟ್ಸ್ ಆದರೆ ಬರ್ತಿಲ್ಲ ಅಂತ ಹೇಳಬೇಡಿ. ಹಾಗೆ ಈಗ ಇಲ್ಲಿ ನಿಮ್ಮ CET ನಂಬರ್ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡಿರೋ ಒಂದು ಆಲ್ಫಾ ನ್ಯೂಮರಿಕ್ ನಂಬರು ಎಂಟರ್ ಮಾಡಿ ಚೆಕ್ ಅಂತ ಕೊಟ್ಟರೆ ಏನಾದರೆ ಪ್ರಿವಿಯಸ್ ಆಗಿ ಪ್ರೊವಿಷನಲ್ ರಿಸಲ್ಟ್ಸ್ ಅಲ್ಲೇ ಅಲಾಟ್ ಆಗಿತ್ತು ಅದೇ ರೀತಿ ಸೇಮ್ ಕಾಲೇಜಸ್ ಆದರೆ ಅಲಾಟ್ ಆಗಿದೆ. ಇಲ್ಲಿ ನಿಮ್ಮ ಕ್ಯಾಟಗಿರಿ, ಅಪ್ಲೈಡ್ ಕ್ಯಾಟಗಿರಿ, ಹಾಗೆ ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ, ಹಾಗೆ ಕಾಲೇಜ್ ಅಲಾಟೆಡ್ಡು ಯಾವುದಂತ, ಹಾಗೆ ಅಲಾಟೆಡ್ ಆಪ್ಷನ್ನು ಏನಾದರೂ ನಿನ್ನೆನೂ ನಾನು ಇದೇ ವಿದ್ಯಾರ್ಥಿದು ತೋರಿಸಿದ್ದೆ. ಸೇಮ್ ಕಾಲೇಜ್ ಆದರೆ ಈಗ ಮತ್ತೆ ಸಿಕ್ಕಿದೆ. ನೋಡ್ಬೋದು ಡಿಫ್ರೆನ್ಸ್ ಬಂದು ಇಲ್ಲಿ ಕೋರ್ಸ್ ಫೀಸಲ್ಲಿ ನಿನ್ನೆ ಒಂದು 68,560 ರೂಪೀಸ್ ಎಲ್ಲ SC ST ವಿದ್ಯಾರ್ಥಿಗಳಿಗೂ ತೋರಿಸ್ತಿತ್ತು. ಈಗ ಒಂದು ಕೋರ್ಸ್ ಫೀಸಸ್ಸು 10 ರೂಪೀಸ್ ಅಷ್ಟೇ ತೋರಿಸ್ತಿದೆ. ಪೇಯಬಲ್ ಫೀಸು ಒಂದು 10 ರೂಪೀಸ್ ಅಷ್ಟೇ ತೋರಿಸ್ತಿದೆ. ಯಾಕಂದರೆ ಪ್ರೀವಿಯಸ್ ಆಗಿ ಒಂದು 750 ರೂಪೀಸ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೇ ಒಂದು ಎಲ್ಲ ವಿದ್ಯಾರ್ಥಿಗಳ ಬಳಿನೂ ಪೇ ಮಾಡಿಸ್ಕೊಂಡಿದ್ದಾರೆ. ಸೊ ಅದರಿಂದ ಒಂದು ಕೋರ್ಸ್ ಫೀಸ್ ಆದರೆ 10 ರೂಪೀಸ್ ಅಂತ ಹೇಳ್ತಿದ್ದಾರೆ. ಈಗ ನೀವು ನಿಮಗೆ ಈ ಕಾಲೇಜು ಇಷ್ಟ ಇದ್ದರೆ ಚಾಯ್ಸ್ ಎಂಟ್ರಿ ಆದರೆ ಮಾಡ್ತೀರಾ. ಅದಾದ ನಂತರ ನಿಮಗೆ KEA ಫೀಸ್ ಚಲನ್ ಆದರೆ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಏನಾದರೆ ಫೀಸು ಮೆನ್ಷನ್ ಮಾಡಿದ್ರು ಅಷ್ಟೇ ಇರುತ್ತೆ. ನಿಮ್ಮ KEA ಫೀಸು ಅಷ್ಟು ಫೀಸ್ನಾದರೆ ಪೇ ಮಾಡಬೇಕಾಗುತ್ತೆ. ಎಲ್ಲ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೂ ಅಷ್ಟೇ. ಸುಮಾರು ವಿದ್ಯಾರ್ಥಿಗಳಾದರೆ ಗಾಬರಿ ಆದರೆ ಪಡ್ತಿದ್ರು, SC ST ವಿದ್ಯಾರ್ಥಿಗಳು. ನಾವು ಸುಮಾರು ಇಷ್ಟೊಂದು ಫೀಸ್ನ ಪೇ ಮಾಡಬೇಕಂತ ನಾನು ಕೂಡ ಹೇಳಿದೆ. ಇನ್ ಕೇಸ್ ನಿಮ್ಮ ಕೈಯಲ್ಲಿ ಏನಾದರೂ ಅಷ್ಟು ಅಮೌಂಟ್ ಫೀಸ್ನ ಪೇ ಮಾಡಿಸ್ಕೊಂಡ್ರು ಇಮಿಡಿಯೇಟು ನಿಮಗೆ ರೀಫಂಡ್ ಆದರೆ ಆಗುತ್ತೆ. SC ST ವಿದ್ಯಾರ್ಥಿಗಳಿಗೆ KEA ಫೀಸ್ ಎಷ್ಟಾದರೆ ಇದೆ ಗೌರ್ನಮೆಂಟ್ ಫೀಸು ಅಷ್ಟನ್ನು ರೀಫಂಡ್ ಆದರೆ ಮಾಡ್ತಾರೆ ಅಂತ. ಈಗ ಒಂದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಕೋರ್ಸ್ ಫೀಸು 10 ರೂಪೀಸ್ ಆದರೆ ಮೆನ್ಷನ್ ಮಾಡಿದ್ದಾರೆ SC ST ವಿದ್ಯಾರ್ಥಿಗಳಿಗೆ. ಎಲ್ಲರಿಗೂ ಇಷ್ಟೇ ಇದೆಯಾ, ಇನ್ನೂ ಯಾರಿಗಾದರೂ ಜಾಸ್ತಿ ಇದೆಯಾ ಅಂತ ಒಮ್ಮೆ ಕಾಮೆಂಟ್ ಮುಖಾಂತರ ಆದರೆ ತಿಳಿಸಿ. ಅದರಿಂದ ನಮಗೂ ಗೊತ್ತಾಗುತ್ತೆ. KEA ಇಂದ ಕಾಂಟ್ಯಾಕ್ಟ್ ಆದರೆ ಮಾಡ್ಬೋದು. ಹಾಗೆ ಇನ್ನು ನಿಮ್ಮ ಸ್ನೇಹಿತರಿಗೂ ಗೊತ್ತಾಗುತ್ತೆ. ಸೊ ಈಗ ನೋಟಲ್ಲಿ ನೀವು ಗಮನಿಸ್ಬೋದು, ಇನ್ಸ್ಟ್ರಕ್ಷನ್ಸ್ ಆದರೆ ಮೆನ್ಷನ್ ಮಾಡಿದರೆ ದಿಸ್ ಇಸ್ ದಿ PGCET 2025 ಫಸ್ಟ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಸು ವೆರಿ ಇಂಪಾರ್ಟೆಂಟು ಚಾಯ್ಸ್ ಎಂಟ್ರಿ ಅಂತ ಇದೆ. ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಾದರೆ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ ಡೀಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡಿ ಸಿಂಪಲ್ ವೇಯಲ್ಲಿ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ನಿಮಗೆ ಕಂಪ್ಲೀಟು 4 ಆಪ್ಷನ್ಸ್ ಏನಾದರೂ ಇದೆ, ಯಾರು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ, ಯಾವ ವಿದ್ಯಾರ್ಥಿಗಳಿಗೆ ಯಾವ ಚಾಯ್ಸ್ ಎಂಟ್ರಿ ಚೂಸ್ ಆಗುತ್ತೆ, ಅದೊಂದು ಯೂಸ್ಫುಲ್ ಆಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ ಈಸ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಫ್ರಮ್ ಅಮಾಂಗ್ ದಿ 4 ಚಾಯ್ಸಸ್. ಇಫ್ ಎನಿ ಕ್ಯಾಂಡಿಡೇಟ್ ಫೇಲ್ಸ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಬಿಫೋರ್ ದಿ ಶೆಡ್ಯೂಲ್ ಡೇಟ್ ಅಲಾಟೆಡ್ ಸೀಟ್ ಗೆಟ್ಸ್ ಕ್ಯಾನ್ಸಲ್ಡ್ ವಿತೌಟ್ ಎನಿ ಫರ್ದರ್ ನೋಟಿಸ್. ಏನಾದರೆ ಇವತ್ತಿಂದ ಒಂದು ಚಾಯ್ಸ್ ಎಂಟ್ರಿ ಆದರೆ ಎನೇಬಲ್ ಆಗುತ್ತೋ ಅದ್ರ ಪ್ರಕಾರ ನೀವು ಚಾಯ್ಸ್ ಎಂಟ್ರಿ ಇನ್ ಕೇಸ್ ಏನಾದರೂ ಮಿಸ್ ಮಾಡಿಕೊಂಡು ಮಾಡಲಿಲ್ಲ ಅಂದರೆ ನಿಮಗೆ ಇಲ್ಲಿ ಸೀಟ್ ಅಲಾಟ್ ಆಗಿದ್ದರೂ ನೀವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗೋಕ್ಕಾಗೋದಿಲ್ಲ. ಸೊ ಚಾಯ್ಸ್ ಎಂಟ್ರಿ ಅನ್ನೋದು ನಿಮ್ಮ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ವೆರಿ ಇಂಪಾರ್ಟೆಂಟು ಸ್ಟೆಪ್ಪು. ಅದರಿಂದ ಹೇಳ್ತಿರೋದು. ಸೊ ಡೀಟೇಲ್ಡ್ ವಿಡಿಯೋ ಆದರೆ ಬರುತ್ತೆ ಅದ್ರ ಬಗ್ಗೆ. ಇಲ್ಲಿ ದಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದಿ 4 ಚಾಯ್ಸಸ್ ಆಫ್ಟರ್ ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಪ್ಲಿಕೇಶನ್ಸ್ ಅಂತ ಒಂದು ಲಿಂಕ್ ಆದರೆ ಕೊಟ್ಟಿದ್ದಾರೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. UGCET 2025 ಏನಾದರೂ ಮೆನ್ಷನ್ ಮಾಡಿದ್ರು ಅದೇ ಈಗ ಇರುತ್ತೆ. ನಾನು ಅದನ್ನು ಕಂಪ್ಲೀಟ್ ಪ್ರೆಸೆಂಟೇಷನ್ ಮುಖಾಂತರ ನಿಮ್ಮ ಮುಂದೆ ವಿಡಿಯೋ ಆದರೆ ತಿಳಿಸ್ಕೊಡ್ತೀನಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಬೇಕಾಗಿರೋದು ಜಸ್ಟ್ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಆದರೆ ಮಾಡಿ. ನಿಮ್ಮ
ನಿಮ್ಮ ಕೌನ್ಸ್ಲಿಂಗ್ ಅಪ್ಡೇಟ್ಸು ಕಂಪ್ಲೀಟಾಗಿ ನಿಮಗೆ ಅಡ್ಮಿಷನ್ ಆಗೋ ತನಕ ನಮ್ಮ ಸಪೋರ್ಟ್ ಇರುತ್ತೆ. ಅದಾದ ನಂತರ ನೀವು ಯಾವ ರೀತಿ ಅದರ ಸ್ಕಾಲರ್ಶಿಪ್ ಪಡ್ಕೋಬೇಕು, ಹಾಗೆ ಗೌರ್ನಮೆಂಟ್ ಹಾಸ್ಟೆಲ್ಸುಗೆ ಯಾವ ರೀತಿ ಅದರ ಜಾಯ್ನ್ ಆಗಬೇಕು, ಯಾವಾಗ ಬಿಡ್ತಾರೆ ಅಪ್ಲಿಕೇಶನ್ ಎಲ್ಲನೂ ನಮ್ಮ ಚಾನಲಲ್ಲಿ ಡೀಟೇಲ್ಡಾಗಿ ಬರ್ತಾ ಇರುತ್ತೆ. ಈಗ ಕಂಪಲ್ಸರಿ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗಿರೋದ್ರಿಂದ ಇವತ್ತು ರಿಸಲ್ಟ್ಸ್ ಆದರೆ ಪಡ್ಕೊಂಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ನಾಳೆ ಅಷ್ಟರೊಳಗಡೆ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ನಿಮ್ಮ ಪೇರೆಂಟ್ಸ್ ಜೊತೆನೂ ಚರ್ಚೆ ಮಾಡಿ ನಿಮಗೆ ಸಿಕ್ಕಿರೋ ಕಾಲೇಜು ಎಲ್ಲ ರೀತಿಯ ಒಂದು ಅನುಕೂಲ ಇದ್ದರೂ ನಿಮಗೆ ಇಷ್ಟ ಇದ್ದಲ್ಲಿ ಮಾತ್ರ ನೀವು ಚಾಯ್ಸ್ ಒನ್ನೆಲ್ಲ ಕೊಟ್ಟು ನೀವು ಕಾಲೇಜ್ಗಾದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಒಂದು ಸಾರಿ ಅಷ್ಟೇ ಚಾನ್ಸ್ ಇರುತ್ತೆ. ಒನ್ಸ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿದಾರಂದರೆ ಮತ್ತೆ ಎಡಿಟ್ ಆಪ್ಷನ್ ಎಲ್ಲ ಇರೋದಿಲ್ಲ. ಒನ್ಸ್ ನೀವು ಚಾಯ್ಸ್ ಯಾವುದೇ ಆಗಿರಲಿ, ಚಾಯ್ಸ್ 1 2 3 4 ನೀವು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಮತ್ತೆ ಎಡಿಟ್ ಆಪ್ಷನ್ ಇರೋದಿಲ್ಲ. ಅದರಿಂದ ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಜೊತೆ ಗೊತ್ತಿರೋರ ಜೊತೆ ಹಾಗೆ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದೆಲ್ಲ ತಿಳ್ಕೊಂಡು ನಿಮಗೆ ಒಂದು 2-3 ಡೇಸ್ ಏನಾದರೂ ಇದೆ ಈಗ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಸೊ ನೀವು ವೆಯ್ಟ್ ಮಾಡಿ, ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಇಲ್ಲಿ ಹಾಗೆ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ವಿಸಿಟ್ ವೆಬ್ಸೈಟ್ಸ್ ಆಫ್ KEA ರೆಗ್ಯುಲರ್ಲಿ ಅಂತ ನಿಮಗೆ ನೀವು KEA ವೆಬ್ಸೈಟ್ಗೆ ವಿಸಿಟ್ ಮಾಡೋಕ್ಕೆ ರೆಗ್ಯುಲರಾಗಿ ಆಗಲಿಲ್ಲ ಅಂದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಕಾಲೇಜು ಅಲಾಟ್ ಆಗಿದೆಯೋ, ನಿಮಗೆ ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಿದೆಯೋ, ಆಲ್ ದಿ ಬೆಸ್ಟ್. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಹಾಗೆ ಒಂದು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಇನ್ ದಿ ಫಸ್ಟ್ ರೌಂಡ್ ನೀಡ್ ನಾಟ್ ಎಕ್ಸಸೈಸ್ ಎನಿ. ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ಲೋ ಅಂಥ ವಿದ್ಯಾರ್ಥಿಗಳು ನೀವು ವರಿ ಆಗೋ ಅಗತ್ಯವಿಲ್ಲ. ನೀವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೂ ಒಂದು ಸೆಕೆಂಡ್ ರೌಂಡು ಹಾಗೆ ಸೀಟ್ಸ್ ಉಳಿದ್ರೆ ಥರ್ಡ್ ರೌಂಡು ಕಂಡಕ್ಟ್ ಆದರೆ ಮಾಡ್ತಾರೆ. ಸೊ ನೀವು ಫಸ್ಟ್ ರೌಂಡ್ದು ಕಟ್ ಆಫ್ ರ್ಯಾಂಕಿಂಗು ರಿಲೀಸ್ ಮಾಡ್ತಾರೆ ಇಷ್ಟರಲ್ಲಿ. ಆ ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಗಮನಿಸ್ಕೊಂಡು ನೆಕ್ಸ್ಟ್ ರೌಂಡೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ನೋಡ್ಬೋದು ಇಲ್ಲಿ. ಬಟ್ ದೇ ಶುಡ್ ಕಂಪಲ್ಸರಿ ಲಾಗಿನ್ ಟು ದಿ ಪೋರ್ಟಲ್ ಇನ್ ದಿ ಸೆಕೆಂಡ್ ರೌಂಡ್ ಟು ಕನ್ಫರ್ಮ್ ದೇರ್ ಪಾರ್ಟಿಸಿಪೇಷನ್ ಫಾರ್ ಸೆಕೆಂಡ್ ರೌಂಡ್ ಆ್ಯಂಡ್ ಕಂಪಲ್ಸರ್ಲಿ ಟೇಕ್ ದಿ ಪ್ರಿಂಟ್ಔಟ್ ಆಫ್ ಫೈನಲಿ ಸಬ್ಮಿಟೆಡ್ ಆಪ್ಷನ್ಸ್ ಅಂತ. ಏನಾದರೂ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತಿರೋದನ್ನು ಕಾಲೇಜಸ್ನೆಲ್ಲ ಲೀಸ್ಟ್ ಅದು ಪ್ರಿಂಟ್ಔಟ್ ತಗೊಂಡು ಅದನ್ನು ನೀವು ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಾದರೂ ಈಗ ಕೊಟ್ಟಿದ್ದಾರೋ ಅದೇ ರೀತಿ ನೀವು ಅದೇ ಆಪ್ಷನ್ ಎಂಟ್ರಿ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆದರೆ ಮಾಡಿ ಅಪ್ರೂವ್ ಆದರೆ ಮಾಡಬೇಕಾಗುತ್ತೆ ಕಾಲೇಜಸ್ಸು. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಫೀಸ್ ಬಗ್ಗೆ ಆಗಿರ್ಬೋದು, ನಿಮಗೆ ಚಾಯ್ಸ್ ಸೆಂಟರ್ ಬಗ್ಗೆ ಆಗಿರ್ಬೋದು, ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.